ಕೈಯಲ್ಲಿ ಹಣ ಉಳಿಯಬೇಕಾದರೆ ಮಾಡಬೇಕಾದ ಕೆಲಸಗಳು. ನಮ್ಮಲ್ಲಿ ಹಲವರು ಒಂದು ಮಾತು ಹೇಳುತ್ತಾರೆ, ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ಕೆಲಸ ಮಾಡಿದರೂ ತಿಂಗಳ ಕೊನೆಯಲ್ಲಿ ಖಾಲಿ ಜೇಬು ಮಾತ್ರ ಕಾಣಿಸುತ್ತದೆ. ಆದರೆ ಕೆಲವರನ್ನು ನೋಡಿ ಆಶ್ಚರ್ಯ ಆಗುತ್ತದೆ. ಅವರು ಹೆಚ್ಚು ದುಡಿದಂತ ಕಾಣಿಸೋದಿಲ್ಲ. ಆದರೂ ಅವರ ಮನೆಗೆ ಧನ, ಶಾಂತಿ, ಸಮೃದ್ಧಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಇದರ ಹಿಂದೆ ಕೇವಲ ಅದೃಷ್ಟ ಮಾತ್ರ ಇಲ್ಲ. ಕೆಲವು ಅಭ್ಯಾಸಗಳು, ಕೆಲವು ನಿಯಮಗಳು ಮತ್ತು ಕೆಲವು ಆಧ್ಯಾತ್ಮಿಕ ಕಾರಣಗಳು ಇವೆ. ಹಾಗಾದರೆ ಕೈಯಲ್ಲಿ ಹಣ ಉಳಿಯಬೇಕಾದರೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ತಪ್ಪುಗಳನ್ನು ತಪ್ಪಿಸಬೇಕು, ಇವತ್ತು ಈ ವಿಡಿಯೋದಲ್ಲಿ ತಿಳಿಯೋಣ. ಭಾಗ 1. ಹಣ ಉಳಿಯದ ಮನೆಯ ಲಕ್ಷಣಗಳು. ಗರುಡ ಪುರಾಣ ಹಾಗೂ ಹಳೆಯ ನಂಬಿಕೆಗಳ ಪ್ರಕಾರ ಕೆಲವು ಮನೆಗಳಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಆ ಮನೆಯಲ್ಲಿ ಎಲ್ಲ ಸಮಯ ಜಗಳ, ಕೋಪ, ಮನಸ್ತಾಪ, ಅಶುಚಿತ್ವ ಮತ್ತು ವ್ಯರ್ಥ ಖರ್ಚು ಇರುತ್ತದೆ. ಅಂತಹ ಮನೆಗೆ ಹಣ ಬಂದರೂ ಅದು ಹೆಚ್ಚು ದಿನ ಉಳಿಯುವುದಿಲ್ಲ. ಒಂದು ಕಾಲದಲ್ಲಿ ಒಂದು ವ್ಯಾಪಾರಿ ಇದ್ದ. ಅವನು ತುಂಬ ಹಣ ಸಂಪಾದಿಸುತ್ತಿದ್ದ. ಆದರೆ ಪ್ರತಿದಿನ ರಾತ್ರಿ ಮದ್ಯಪಾನ, ಕೋಪ, ಅನಗತ್ಯ ಖರ್ಚು ಮತ್ತು ಮನೆಯವರ ಜೊತೆ ಜಗಳ. ಕೆಲವೇ ವರ್ಷಗಳಲ್ಲಿ ಅವನ ಸಂಪೂರ್ಣ ಸಂಪತ್ತು ಕರಗಿಹೋಯಿತು. ಆಗ ಒಬ್ಬ ಸಾಧು ಅವನಿಗೆ ಹೇಳಿದ, ಹಣವನ್ನು ಉಳಿಸೋದು ದುಡಿಯುವುದು ಮಾತ್ರ ಅಲ್ಲ, ಹಣಕ್ಕೆ ಗೌರವ ಕೊಡುವ ಮನಸ್ಸಿನಿಂದ. ಭಾಗ 2. ಬೆಳಗ್ಗೆ ಮಾಡಿದರೆ ಹಣ ಆಕರ್ಷಿಸುವ ಕೆಲಸಗಳು. ಬೆಳಗ್ಗೆ ಎದ್ದ ಕೂಡಲೇ ಕೆಲವರು ಮೊಬೈಲ್ ನೋಡುತ್ತಾರೆ. ಕೆಲವರು ನಕಾರಾತ್ಮಕ ಮಾತುಗಳನ್ನು ಮಾತನಾಡುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಹೇಳುವುದೇನೆಂದರೆ ಗೊತ್ತಾ? ಬೆಳಗ್ಗೆ ಕಣ್ಣು ತೆರೆದ ಕೂಡಲೇ ತಮ್ಮ 2 ಕೈಗಳನ್ನು ನೋಡಬೇಕು. ಯಾಕೆಂದರೆ ನಮ್ಮ ಕೈಯಲ್ಲಿ ಲಕ್ಷ್ಮೀ, ಸರಸ್ವತಿ ಮತ್ತು ಗೋವಿಂದನ ಆಶೀರ್ವಾದ ಇದೆ ಎಂದು ನಂಬುತ್ತಾರೆ. ನಂತರ ಮನೆಯ ಬಾಗಿಲು ಸ್ವಚ್ಛ ಮಾಡಬೇಕು. ಬಾಗಿಲಿಗೆ ರಂಗೋಲಿ ಹಾಕಬೇಕು. ಮನೆಯ ಮುಂದೆ ವಾತಾವರಣ ಶುಭ್ರವಾಗಿರಬೇಕು. ಅಶುಚಿ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಮತ್ತೊಂದು ಮುಖ್ಯ ವಿಷಯ, ಬೆಳಗ್ಗೆ ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಯಾಕೆಂದರೆ ದಿನದ ಮೊದಲ ಮಾತು ಹೇಗಿರುತ್ತದೋ ಆ ದಿನದ ಶಕ್ತಿ ಕೂಡ ಹಾಗೆಯೇ ಇರುತ್ತದೆ. ಭಾಗ 3. ಹಣ ಉಳಿಯಬೇಕಾದರೆ ತಪ್ಪಿಸಬೇಕಾದ ಅಭ್ಯಾಸಗಳು. ಕೆಲವರು ಹಣ ಬಂದ ತಕ್ಷಣ ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುತ್ತಾರೆ. ಇನ್ನು ಕೆಲವರು ಇತರರನ್ನು ನೋಡಿ ಸ್ಪರ್ಧೆ ಮಾಡುತ್ತಾರೆ. ಅವನ ಬಳಿ ಇದೆ, ನನಗೂ ಬೇಕು ಎಂಬ ಮನೋಭಾವ ನಿಧಾನವಾಗಿ ಸಾಲದ ಬದುಕಿಗೆ ಕರೆದುಕೊಂಡು ಹೋಗುತ್ತದೆ. ಹಣ ಉಳಿಸಬೇಕಾದರೆ ಮೊದಲು ಬೇಕಾದದ್ದು ಏನಪ್ಪ ಅಂದರೆ ತಾಳ್ಮೆ. 1 ರೂಪಾಯಿ ಕೂಡ ವ್ಯರ್ಥ ಮಾಡಬಾರದು. ಹಳೆಯ ಕಾಲದಲ್ಲಿ ಒಬ್ಬ ರೈತ ಪ್ರತಿದಿನ ಸ್ವಲ್ಪ ಹಣವನ್ನು ಬೇರೆ ಇಡುತ್ತಿದ್ದ. ಜನರು ಅವನನ್ನು ನೋಡಿ ನಗುತ್ತಿದ್ದರು. ಇಷ್ಟು ಚಿಕ್ಕ ಹಣ ಉಳಿಸಿ ಏನು ಪ್ರಯೋಜನ ಎಂದು ಕೇಳುತ್ತಿದ್ದರು. ಆದರೆ ಕೆಲವು ವರ್ಷಗಳ ನಂತರ ಅದೇ ಚಿಕ್ಕ ಉಳಿವು ದೊಡ್ಡ ಸಂಪತ್ತಾಯಿತು. ಹನಿ ಹನಿಯಾಗಿ ತುಂಬಿದರೆ ಸಮುದ್ರವೂ ಆಗುತ್ತದೆ. ಭಾಗ 4. ಲಕ್ಷ್ಮೀದೇವಿಗೆ
ಇಷ್ಟವಾದ ಕೆಲಸಗಳು. ಹಿರಿಯರು ಹೇಳುವಂತೆ ಲಕ್ಷ್ಮೀದೇವಿಗೆ 3 ವಿಷಯ ತುಂಬ ಇಷ್ಟ: ಸ್ವಚ್ಛತೆ, ಧ್ಯಾನ, ಗೌರವ. ಬಡವರಿಗೆ ಸಹಾಯ ಮಾಡಿದ ಮನೆ, ಹಿರಿಯರನ್ನು ಗೌರವಿಸಿದ ಮನೆ ಮತ್ತು ಅನ್ನವನ್ನು ವ್ಯರ್ಥ ಮಾಡದ ಮನೆ, ಅಲ್ಲಿ ಧನದ ಕೊರತೆ ಕಡಿಮೆಯಾಗುತ್ತದೆ ಎಂದು ನಂಬುತ್ತಾರೆ. ಶುಕ್ರವಾರ ಸಂಜೆ ದೀಪ ಹಚ್ಚುವುದು, ಮನ ಸ್ವಚ್ಛವಾಗಿಡುವುದು ಮತ್ತು ದೇವರ ಮುಂದೆ ಕೃತಜ್ಞತೆಯಿಂದ ಪ್ರಾರ್ಥನೆ ಮಾಡುವುದು ಮನಸ್ಸಿಗೆ ಒಳ್ಳೆಯ ಶಕ್ತಿ ಕೊಡುತ್ತದೆ. ಭಾಗ 5: ಹಣ ಉಳಿಸುವ ರಹಸ್ಯ. ಹಣ ಉಳಿಸಬೇಕಾದರೆ ಮೊದಲು ಮನಸ್ಸು ಬದಲಾಯಿಸಬೇಕು. ಎಷ್ಟು ಹಣ ಬರುತ್ತದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಬಳಸುತ್ತೇವೋ ಅನ್ನೋದೇ ಮುಖ್ಯ. ಒಬ್ಬ ಜ್ಞಾನಿ ಹೇಳಿದ್ದ, ಹಣ ಸಂಪಾದಿಸುವುದು ಕಷ್ಟ, ಆದರೆ ಹಣ ಉಳಿಸುವುದು ಅದಕ್ಕಿಂತ ದೊಡ್ಡ ಕಲೆ. ನೀವು ದುಡಿಯುವ ಪ್ರತಿಯೊಂದು ರೂಪಾಯಿಗೂ ಮೌಲ್ಯ ಕೊಡಿ. ಅನಗತ್ಯ ಖರ್ಚು ಕಡಿಮೆ ಮಾಡಿ, ಕುಟುಂಬದ ಜೊತೆ ಶಾಂತಿಯಿಂದಿರಿ ಮತ್ತು ದೇವರ ಆಶೀರ್ವಾದದ ಜೊತೆ ಮುಂದೆ ನಡೆಯಿರಿ. ಆಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಧನ, ಶಾಂತಿ, ಸಮೃದ್ಧಿ ಹೆಚ್ಚಾಗಲು ಶುರುವಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಕೈಯಲ್ಲಿ ಹಣ ಉಳಿಯಬೇಕಾದರೆ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಮತ್ತಷ್ಟು ಇನ್ನಂತಹ ಕನ್ನಡ ಆಧ್ಯಾತ್ಮಿಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ.